Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ನಗರದಲ್ಲಿ ತಮ್ಮನ್ನು ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಇಲಾಖೆ ನೀಡಿದ ನೋಟಿಸ್ ಪ್ರಕಾರ ವಿಚಾರಣೆಗೆ ಹಾಜರಾಗಿ ಅಲ್ಲಿ ಎದುರಾದ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಎಂದಾಗ, ಏನೇನು ಕೇಳಿದರು ಎನ್ನುವ ಪತ್ರಕರ್ತರ ಪ್ರಶ್ನೆಗೆ ಅದನ್ನೆಲ್ಲ ಹೇಳಲು ಬರುವುದಿಲ್ಲ. ಅಧಿಕಾರಿಗಳಿಗೆ ಏನು ಉತ್ತರ ಬೇಕೆಂದು ಅನಿಸಿದೆಯೋ ಅದನ್ನು ಅವರು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಅವರಿಗೆ ಅವು ತೃಪ್ತಿ ನೀಡಿರಬಹುದು ಎಂದು ವಿಶ್ವಾಸದಲ್ಲಿದ್ದೇನೆ ಎಂದು ಹೇಳಿದರು. ಕಾನೂನಿಗೆ ಎಲ್ಲರೂ ಗೌರವ ಕೊಡಲೇಬೇಕು, ಮತ್ತೆ ವಿಚಾರಣೆಗೆ ಕರೆದರೆ ಹೋಗುತ್ತೇನೆ ಎಂದು ಹೇಳಿದರು. ಹಾಗೆ ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಸಿಕಲಿ ಅವರಿಗೆ ನಮಗೆ ಏನು ಕನ್ವರ್ಷನ್ ಪ್ರಾಸೆಸ್ ಇದೆ ಅದರ ಬಗ್ಗೆ ಅವರು ವಿಶೇಷವಾಗಿ ಗಮನ ಕೊಡ್ತಾ, ಕನ್ವರ್ಷನ್ ಅಂದರೆ ಏನು, ಯಾಕೆ ಮಾಡ್ತಿದ್ದೀರಿ, ಯಾವ ರೀತಿ ಇದನ್ನು ಹೇಗೆ ಮಾಡಿದ್ರಿ, ಅವನ್ನೆಲ್ಲ ಪ್ರಶ್ನೆ ಕೇಳಿದರು. ಸಾರ್ವತ್ರಿಕ ಏನು ಜನರಲ್ ಪ್ರಶ್ನೆಗಳು ಕೂಡ ಇತ್ತು, ಜೊತೆಗೆ ಸ್ಪೆಸಿಫಿಕ್ ಕೂಡ ಅವರು ಕೇಳಿದರು. ಆದರೆ ನನಗೆ ತಿಳಿದ ಮಟ್ಟಿಗೆ ಮೂಡ ನಮ್ಮ ವ್ಯಾಪ್ತಿಗೆ ಬರ್ತಾ ಇರಲಿಲ್ಲ, ಮೂಡ ಅವ್ರ ವ್ಯಾಪ್ತಿಗೆ ಬರ್ತಿರ್ಲಿಲ್ಲ. ಈಗ ಆಗ ಕೂಡ ಅವರು ಏನು ಎಷ್ಟು ಸೈಟ್ ಹಂಚಿದ್ರು ನನಗೆ ಮಾಹಿತಿ ಇಲ್ಲ. ಈಗ ಹೊಸದಾಗಿ ಏನು ದೊಡ್ಡ ದೊಡ್ಡ ಲೇಔಟ್ ಮಾಡಿದ್ದಾರೆ, ಹಂಚಿರ್ಬೋದು, ಅದ್ರ ಬಗ್ಗೆ ನನಗೆ ಇಲ್ಲ. ಅವ್ರಿಗೇನಾದ್ರು ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ವಿಚಾರಣೆ ಸಂಸ್ಥೆ ವಿಚಾರಣೆ ಮಾಡ್ತಾರೆ. ಮಾಡಿದ ಮೇಲೆ ನಾವು ನಮಗೆ ಇದು ತಿಳಿದ್ರು ಅಂದರೆ ನಾವು ಉತ್ತರ ಹೇಳ್ತಾ ಇದ್ದೀವಿ. ಅವರು ನೀವು ತಪ್ಪಿತಸ್ಥರು ಅಂತ ಹೇಳಿದ್ರೆ ನಾವು ಅದನ್ನು ಡಿಫೆಂಡ್ ಮಾಡ್ಕೊಡ್ತೀವಿ. ಎಲ್ಲ ಒಂದು ಕಡೆ CM ಅವ್ರಿಗೆ ಬಂಧನ ಭೀತಿ ಏನಾದರೂ ಕಾಡ್ತಾ ಇದೆ ಅಂತ 10ನೇ ತಾರೀಕಲ್ಲ, 13ನೇ ತಾರೀಕು ಇಡಿ ಅವರು ಅದು ನೋಟಿಸ್ ಕೊಟ್ಟಿದ್ದರು. ನೋಟಿಸ್ಗೆ ಎಲ್ಲ ಗೌರವ ಕೊಡ್ತಾ ನಾನು ಅವರು ಹೇಳಿದಂಥ ದಿನಾಂಕ ಮತ್ತು ಸಮಯಕ್ಕೆ ಅಲ್ಲಿ ಹಾಜರಾಗಿದ್ದೆ. ಅವರು ಈ ಏನು ಮೂಡಾದಲ್ಲಿ ಏನು ಹಗರಣ ನಡೆಸಿದೆ ಅದರಲ್ಲಿ ಆಗಿನ 2004-05 ಜಿಲ್ಲಾಧಿಕಾರಿ ಆಗಿದ್ದ ನನ್ನ ಏನು ಕೆಲಸದ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ರು. ಅದನ್ನು ಕೂಡ ಅವರು ನನಗೆ ಪ್ರಶ್ನೆ ಕೇಳಿ ಯಾವ ರೀತಿ ಕನ್ವರ್ಷನ್ ಮಾಡಿದ್ವಿ ಏನು ಅಂತ ಕೇಳಿದ್ರು. ಅವುಗಳ ಬಗ್ಗೆ ನನಗೆ ಇದ್ದಂಥ ಮಾಹಿತಿ 20-22 ವರ್ಷಗಳ ಹಿಂದಿನ ವಿಚಾರ ಇರೋದು ಬೈಲ್ನ ನೋಡಿಕೊಂಡು ಅದು ಯಾವ ರೀತಿ ಆಗಿದೆ ಅಂತ ಹೇಳಬೇಕಾಗುತ್ತೆ. ಅದು ನೋಡ್ಕೊಂಡು ನಾನು ಅವರಿಗೆ ಉತ್ತರವನ್ನು ಹೇಳಿದ್ದೇನೆ. ನನಗೆ ಅನಿಸೋ ಮಟ್ಟಿಗೆ ನಾನು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಅವರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ನೋಡೋಣ. ಇಲ್ಲ, ನಾನು ಅವರು ಸಾಮಾನ್ಯ ಮುಖ್ಯಮಂತ್ರಿಗಳ ಇದು ಬಗ್ಗೆ ನಾನು ಉತ್ತರ ಹೇಳಿದ್ದೀನಿ.